ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡ್ರಾಮಾದ ಸ್ಟಾರ್ಟಿಂಗು ಒಂದು ಸುಂದರವಾದ ರಾಜ್ಯನ ನೋಡ್ತೀವಿ. ಅಲ್ಲಿನ ಜನರು ಒಂದು ಹುಡುಗಿನ ನೋಡೋದಕ್ಕೆ ಎಲ್ರು ಕೂಡ ಲೈನ್ ಆಗಿ ನಿಂತ್ಕೊಂಡಿರ್ತಾರೆ. ಆ ಹುಡುಗಿ ಬರ್ತಿದ್ದಾಗೆ ಎಲ್ರು ಕೂಡ ಅವಳನ್ನ ಸೆಲೆಬ್ರಿಟಿ ಅನ್ನೋ ರೀತಿ ಟ್ರೀಟ್ ಮಾಡ್ತಿರ್ತಾರೆ. ಅವಳನ್ನ ಮೆಚ್ಕೊಂಡು ಒಳ್ಳೆ ರೀತಿ ಮಾತಾಡ್ತಿರ್ತಾರೆ. ಆ ಹುಡುಗಿ ಎಲ್ರಿಗೂ ನನ್ಗಿಷ್ಟೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಪ್ಲೇನ್ ಕಿಸ್ ನ ಕೊಟ್ಟು ಒಳಗಡೆ ಹೋಗ್ತಾಳೆ. ಈ ವ್ಯಕ್ತಿ ಈ ಹುಡುಗಿಯ ದೊಡ್ಡ ಅಭಿಮಾನಿಯಾಗಿರ್ತಾನೆ. ಆ ಹುಡುಗಿಗಾಗಿ ಎಕ್ಸ್ಪೆನ್ಸಿವ್ ಗಿಫ್ಟ್ ನ ತಗೊಂಡ್ ಬಂದಿರ್ತಾನೆ. ಇದನ್ನೆಲ್ಲ ನಿನ್ಗೆ ತಗೊಂಡ್ ಬಂದಿದ್ದೀನಿ, ನಿನ್ಗೆ ಇಷ್ಟ ಆಯ್ತಾ ಅಂತ ಕೇಳ್ತಾನೆ. ಆಗ ಆ ಹುಡುಗಿ ಹೇಳ್ತಾಳೆ, ನನ್ನ ಹತ್ರ ಈಗಾಗ್ಲೇ ಈ ರೀತಿ ಗಿಫ್ಟ್ ತುಂಬಾ ಇದೆ, ನನ್ನ ಫ್ಯಾನ್ಸ್ ಆಗ್ಲೇ ನನ್ಗೆ ಕೊಟ್ಟಿದ್ದಾರೆ, ನಿನ್ನ ಹತ್ರ ತುಂಬಾ ಕಾಸ್ಟ್ಲಿ ಗಿಫ್ಟ್ ಇದ್ರೆ ನನ್ಗೆ ಕೊಡು. ಆಗ ಆ ವ್ಯಕ್ತಿ ಅವಳಿಗೆ ಲಿಮಿನಾಸ್ ಕಪ್ ಕೊಡ್ತಾನೆ. ಅದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಅದ್ರಿಂದ ಅದು ತುಂಬಾನೇ ಶೈನ್ ಆಗು ಕೂಡ ಕಾಣಿಸ್ತಾ ಇರುತ್ತೆ. ಅದನ್ನ ಅವಳ ಹತ್ರನೇ ಇಟ್ಕೊಂಡು ಹೇಳ್ತಾಳೆ, ನನ್ಗೆ ಗೊತ್ತಿತ್ತು ಇದು ನಿನ್ನ ಹತ್ರನೇ ಸಿಗೋದು ಅಂತ ಹೇಳಿ ಅವಳ ಮುಖಕ್ಕೆ ಹಾಕೊಂಡಿದ್ದ ಮಾಸ್ಕ್ ನ ತೆಗಿತಾಳೆ. ಇವಳು ದಾಶಿಯಸ್ ರಾಜ್ಯದ ಪ್ರಿನ್ಸೆಸ್ ಆಗಿರ್ತಾಳೆ. ಈ ಕಥೆಯ ನಾಯಕಿ ಕೂಡ. ಇವಳ ಹೆಸರು ಚೀಪಾ. ಇವಳನ್ನ ನೋಡ್ತಿದ್ದಾಗೆ ವ್ಯಕ್ತಿ ತುಂಬಾನೇ ಭಯ ಪಡ್ತಾನೆ. ಪ್ರಿನ್ಸೆಸ್ ನೀವಾ ಅಂತ. ಚೀಪಾ ಅವ್ರ ಗಾರ್ಡನ್ ನ ಕರಿತಿದ್ದಾಗೆ ಅವನು ಮೇಲ್ಗಡೆಯಿಂದ ಜಂಪ್ ಮಾಡ್ತಾನೆ. ಆ ವ್ಯಕ್ತಿನ ಹಿಡ್ಕೋತಾನೆ. ಈ ವ್ಯಕ್ತಿ ಟ್ಯಾಕ್ಸ್ ಹೆಸರಲ್ಲಿ ಬಡವರ ಹತ್ರ ಜಾಸ್ತಿ ಅಮೌಂಟ್ ನ ವಸೂಲಿ ಮಾಡ್ತಿರ್ತಾನೆ. ಚೀಪಾ ಹೊರ್ಗಡೆ ಬಂದು ಎಲ್ಲಾ ಜನಗಳಿಗೂ ಹೇಳ್ತಾಳೆ, ಈ ವ್ಯಕ್ತಿ ನಿಮಗೆಲ್ಲ ಮೋಸ ಮಾಡ್ತಿದ್ದಾನೆ, ಅದಕ್ಕೆ ಸಾಕ್ಷಿ ಈ ಲಿಸ್ಟ್ ಅಲ್ಲಿ ಇದೆ. ಅದನ್ನ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಆ ವ್ಯಕ್ತಿ ಬಗ್ಗೆ ಉಲ್ಟಾ ಸೀದಾ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಚೀಪಾ ಅವ್ರ ಪ್ರಿನ್ಸೆಸ್ ಅಂತ ಕೂಡ ಗೊತ್ತಾಗುತ್ತೆ. ಎಲ್ರು ಸೇರಿ ಅವಳಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಆಗ ಚೀಪಾ ಹೇಳ್ತಾಳೆ, ಎಲ್ರಿಗೂ ಈ ವ್ಯಕ್ತಿಯಿಂದ ದುಡ್ಡನ್ನ ವಾಪಸ್ ಕೊಡ್ಸಿ, ಇವ್ರನ್ನ ನನ್ನ ಅಂಕಲ್ಗೆ ಒಪ್ಸಿ, ಅವರೇ ಡಿಸೈಡ್ ಮಾಡ್ತಾರೆ ಇವರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ. ಆಗ ಗಾರ್ಡ್ ಆ ವ್ಯಕ್ತಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈಗ ಚೀಪಾ ನಮ್ಗೆ ಅವಳ ಇಂಟ್ರೊಡಕ್ಷನ್ ನ ಕೊಡ್ತಾಳೆ. ನಾನು ತಾಶಿಯಸ್ ರಾಜ್ಯದ ಪ್ರಿನ್ಸೆಸ್. ಇವಳ ಫಾದರ್ ಹೆಸರು ಕಿಂಗ್ ಶೈನ್, ಮದರ್ ಹೆಸರು ಪ್ಯಾಂಗ್ ಪ್ಯಾಂಗ್. ಇಬ್ರು ಕೂಡ ಒಬ್ರನ್ನ ಒಬ್ರು ತುಂಬಾನೇ ಪ್ರೀತಿಸ್ತಾರೆ. ನಾನು ಹುಟ್ಟಿದ ಮೇಲೆ ಪ್ರೀತಿ ಮತ್ತಷ್ಟು ಜಾಸ್ತಿ ಆಯ್ತು, ಯಾಕಂದ್ರೆ ನಾನು ಅವರಿಗೆ ಒಬ್ಳೆ ಮಗಳು. ಈಗ ಅವಳ ತಂದೆ ಬಗ್ಗೆ ಹೇಳ್ತಾಳೆ, ನಮ್ ತಂದೆ ಕಿಂಗ್ ಆದ್ಮೇಲೆ ಅವರೆಲ್ಲಾ ಜವಾಬ್ದಾರಿನೂ ನೀಟಾಗಿ ನಿಭಾಯಿಸಿದ್ದಾರೆ, ಅದರಿಂದ ಎಲ್ರು ಕೂಡ ಅವರಿಗೆ ತುಂಬಾನೇ ಗೌರವ ಕೊಡ್ತಾರೆ. ರಾಜ್ಯನ ನೋಡ್ಕೋತಾ ಪ್ರಜೆಗಳ ಸಮಸ್ಯೆನ ಬಗೆಹರಿಸ್ತಾ ಅಮ್ಮನ್ಗೆ ಜಾಸ್ತಿ ಸಮಯ ಕೊಡೋದಿಕ್ಕೆ ಆಗ್ಲಿಲ್ಲ, ಅದರಿಂದ ಅವರಿಬ್ರು ಡಿಸೈಡ್ ಮಾಡಿದ್ದಾರೆ ಅವ್ರ ತಮ್ಮ ಕಿಂಗ್ ಸಾವ್ಗೆ ಅಧಿಕಾರನ ಕೊಟ್ಟು ಅಮ್ಮನ್ ಜೊತೆ ಪ್ರಪಂಚನ ಸುತ್ತಾಡ್ಬೇಕು ಅಂತ. ಅದ್ರಿಂದ ಪ್ರೆಸೆಂಟ್ ನಲ್ಲಿ ನಮ್ ಚಿಕ್ಕಪ್ಪ ರಾಜ್ಯದ ಕಿಂಗ್ ಆಗಿದ್ದಾರೆ. ಈಗ ನಾವು ನೋಡ್ಬೋದು ಚೀಫಾ ತಂದೆ ಪ್ರವಾಸಕ್ಕೆ ಹೋಗೋದಿಕ್ಕೆ ರೆಡಿ ಇರ್ತಾರೆ. ಅವ್ರ ಹತ್ರ ಬಂದು ಕೇಳ್ತಾಳೆ, ನೀವೇಕೆ ನಿಮ್ ಜೊತೆ ನನ್ನನ್ನ ಕರ್ಕೊಂಡು ಹೋಗ್ತಿಲ್ಲ. ಆಗ ಅವ್ರ ತಂದೆ ಹೇಳ್ತಾರೆ, ನಾನು ನಿಮ್ಮಮ್ಮ ಇಡೀ ಪ್ರಪಂಚನ ಇಬ್ರೇ ಸುತ್ತಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ, ನೆಕ್ಸ್ಟ್ ಟೈಮ್ ನಿನ್ನನ್ನು ಕೂಡ ನಮ್ ಜೊತೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿವರೆಗೂ ನೀನು ನಿನಗಾಗಿ ಮಿಸ್ಟರ್ ರೈಟ್ ನ ಹುಡುಕೋಬೇಕು, ಯಾಕಂದ್ರೆ ನೀನು ದೊಡ್ಡೋಳಾಗಿದ್ಯಾ, ನಿನಗೆ ಯಾರಾದ್ರೂ ಇಷ್ಟ ಆಗ್ಬೇಕು ಅಂತ ಹೇಳ್ತಾರೆ. ಅವ್ರ ಮಾತನ್ನ ಕೇಳ್ತಿದ್ದಾಗೆ ಅವಳು ಸೈಲೆಂಟ್ ಆಗ್ತಾಳೆ. ಈ ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ನೆಕ್ಸ್ಟ್ ಬೀಚ್ ಸಾಮ್ರಾಜ್ಯನ ನೋಡ್ತೀವಿ. ಇದೊಂದು ಜಾದು ಆಗಿರುತ್ತೆ. ಈ ರೀತಿ ಸಾಮ್ರಾಜ್ಯ ಇದೆ ಅಂತ ಯಾರಿಗೂ ಕೂಡ ಗೊತ್ತಿರೋದೇ ಇಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಕೂತಿರೋದನ್ನ ನೋಡ್ತೀವಿ. ಮನ್ಸಲ್ಲೇ ಮಾತಾಡ್ಕೋತಿರ್ತಾನೆ, ದಿನೇ ದಿನೇ ನಾನು ವೀಕ್ ಆಗ್ತಾ ಇದ್ದೀನಿ, ನನ್ಗೆ ಭಯ ಆಗ್ತಿದೆ, ನಾನು ಎಲ್ಲಿ ಡೆತ್ ಆಗ್ತೀನೋ ಅಂತ, ಯಾಕಂದ್ರೆ ನನ್ ಪವರ್ಸ್ ಎಲ್ಲ ಒಂದು ಬಾಲ್ ಅಲ್ಲಿ ಇದೆ, ಆ ಓಲಿಪ್ಪಲ್ ಎಲ್ಲೋಯ್ತು, ಅದು ಆ ಹುಡುಗಿ ಹತ್ರನೇ ಇದೆ, ನನಗದು ಬೇಕೇ ಬೇಕು. ಇವರು ಬೀಸ್ಟ್ ಸಾಮ್ರಾಜ್ಯದ ಕಿಂಗ್. ಹಾಗೆ ಈ ಕಥೆಯ ನಾಯಕ, ಇವ್ರ ಹೆಸರು ಮೂಲಾಂಗ್. ಈಗ ಫ್ಲಾಶ್ ಬ್ಯಾಕ್ ನ ನೆನಪು ಮಾಡ್ಕೋತಾನೆ. ಮನುಷ್ಯರು ವಾಸ ಮಾಡೋ ಪ್ರಪಂಚಕ್ಕೆ ಹೋದಾಗ ಅಲ್ಲಿನ ವ್ಯಕ್ತಿಗಳ ನಡುವೆ ಯುದ್ಧ ಆಯಿತು, ಅದರಿಂದ ನನಗೆ ತುಂಬಾನೇ ಆಯಾಸ ಆಗಿತ್ತು. ಮರದ ಮೇಲೆ ಒಬ್ಬ ಹುಡುಗಿ ಕೂತ್ಕೊಂಡು ನೋಡ್ತಾ ಇದ್ಲು, ಸಡನ್ ಆಗಿ ನನ್ ಮೇಲೆ ಬಿದ್ದೋದ್ಲು, ನನ್ ಪವರ್ ಬಾಲ್ ಹಾರಿ ಅವಳ ಬಾಯಿ ಒಳಗಡೆ ಹೊರಟೋಯ್ತು, ಅದರಿಂದ ನಾನು ದಿನೇ ದಿನೇ ವೀಕ್ ಆಗ್ತಾ ಇದ್ದೀನಿ, ಹೇಗಾದ್ರೂ ಮಾಡಿ ಆ ಹುಡುಗಿನ ಹುಡುಕ್ಲೇಬೇಕು, ನೀನು ಎಲ್ಲಿದ್ಯಾ ಅಂತ ಹೇಳಿ ಜೋರಾಗಿ ಕೂಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಚೀಪಾನ ನೋಡ್ತೀವಿ. ಒಂದು ಸ್ಟ್ಯಾಚ್ಯೂ ಹತ್ರ ನಿಂತ್ಕೊಂಡು ಮಾತಾಡ್ತಿರ್ತಾಳೆ. ಎಲ್ರು ನನ್ ಮದ್ವೆ ಮಾಡ್ಬೇಕು ಅಂತ ನನ್ ಹಿಂದೆ ಯಾಕೆ ಬಿದ್ದಿದ್ದಾರೆ, ಮದ್ವೆ ಆಗೋದಿಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ, ನನಗೆ ಯಾರು ಕೂಡ ಇಷ್ಟ ಆಗಿಲ್ಲ. ಅಷ್ಟ್ರಲ್ಲಿ ಅಲ್ಲಿಗೆ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಗಳ ಜೊತೆ ಬರ್ತಾರೆ. ಇವರೇ ಚೀಫ್ ಆಫ್ ಫಾದರ್ ಕೊಟ್ಟಿರೋ ರಾಜ್ಯದ ಜವಾಬ್ದಾರಿನ ನೋಡ್ಕೋತಾ ಇರ್ತಾರೆ. ಇವ್ರ ಮಾತನ್ನ ಕೇಳಿದ್ರೆ ಗೊತ್ತಾಗುತ್ತೆ ಚೀಫಾ ಮೇಲೆ ಇವರಿಗೆಲ್ಲ ತುಂಬಾನೇ ಪ್ರೀತಿ ಇದೆ ಅಂತ. ಅವ್ರ ಆಂಟಿ ಹೇಳ್ತಾರೆ, ನಮ್ಗೆ ನಿನ್ ಮದ್ವೆದೇ ಚಿಂತೆ, ನಿನ್ಗೀಗಾಗ್ಲೇ 20 ವರ್ಷ ಆಗಿದೆ, ನಿನ್ ವಯಸ್ಸಿನ ಹುಡುಗಿರೆಲ್ಲ ಮದ್ವೆ ಆಗಿದ್ದಾರೆ, ನೀನು ಮದ್ವೆ ಆಗ್ಲೇಬೇಕು, ನಿನ್ಗಾಗಿ ಒಬ್ಬ ಸುಂದರವಾದ ಪ್ರಿನ್ಸ್ ನ ಹುಡುಕು, ನಿನ್ನ ತುಂಬಾ ಪ್ರೀತಿ ಮಾಡ್ಬೇಕು, ಯಾವಾಗ್ಲೂ ಖುಷಿಯಾಗಿಡೋ ಅಂತ ಹುಡುಗಾಗ್ಬೇಕು ಅಂತ ಹೇಳ್ತಾರೆ. ಇದಾದ್ಮೇಲೆ ಚೀಫಾಗೆ ತುಂಬಾ ಹುಡುಗರು ಫೋಟೋ ತೋರಿಸಿ ಅವ್ರ ಇಂಟ್ರೊಡಕ್ಷನ್ ಕೊಡ್ತಾರೆ. ಅವರು ಏನೇನ್ ಮಾಡ್ತಾರೆ, ಯಾವ ವಿಷಯದಲ್ಲಿ ಬೆಟರ್ ಆಗಿದ್ದಾರೆ ಅಂತ. ಆದ್ರೆ ಚೀಫಾಗೆ ಮದ್ವೆ ಆಗೋದಕ್ಕೆ ಇಷ್ಟ ಇರೋದಿಲ್ಲ, ಅವ್ರ ಫ್ರೀಡಮ್ ಲೈಫ್ ನ ಎಂಜಾಯ್
ಎಂಜಾಯ್ ಮಾಡ್ತಿರ್ತಾಳೆ. ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೊಂದ್ ಕಡೆ ಬೀಸ್ ಕಿಂಗ್ ಮುಲಾಂಗ್ ಮನುಷ್ಯರ ಪ್ರಪಂಚಕ್ಕೆ ಬರೋದಕ್ಕೆ ದಾರಿನ ಓಪನ್ ಮಾಡ್ತಿರ್ತಾರೆ ಅವ್ರ ಶಕ್ತಿಯಿಂದ. ಅವನ ಜೊತೆ ಅವ್ರ ರೈಟ್ ಹ್ಯಾಂಡ್ ಲಿಯೋಜಿನ್ ಕೂಡ ಇರ್ತಾನೆ. ಇವನ್ ಹೇಳ್ತಾನೆ, ಆ ಹುಡುಗಿನ ಮನುಷ್ಯರ ಪ್ರಪಂಚದಲ್ಲಿ ಹುಡ್ಕೋದಿಕ್ಕೆ 4 ವರ್ಷ ಆಯ್ತು. ಪದೇ ಪದೇ ಆ ಹುಡುಗಿನ ಹುಡ್ಕೋದಿಕ್ಕೆ ನೀವ್ ಇಲ್ಲಿಗೆ ಬರೋದು ಸರಿಯಲ್ಲ. ಅವಳನ್ನ ಹುಡ್ಕೋ ಜವಾಬ್ದಾರಿನ ನನ್ನ ಕೊಡಿ. ನಾನು ಅವಳನ್ನ ಹುಡುಕಿ ನಮ್ಮ ಪ್ರಪಂಚಕ್ಕೆ ಕರ್ಕೊಂಡ್ ಬರ್ತೀನಿ. ಆಗ ಮುಲಾಂಗ್ ಹೇಳ್ತಾರೆ, ನಾನ್ ಮಾತ್ರ ಆ ಹುಡುಗಿನ ಫೀಲ್ ಮಾಡೋದಿಕ್ಕಾಗೋದು, ಅದು ನಿನ್ ಕೈಲಿ ಆಗೋದಿಲ್ಲ. ಮತ್ತೊಂದ್ ಕಡೆ ಚೀಫಾ ನ್ಯೂ ಆರ್ಸ್ ನ ನೋಡೋದಿಕ್ ಬಂದಿರ್ತಾಳೆ. ಅದು ಅವಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ನಾನ್ ಇದ್ರ ಮೇಲೆ ಈಗ್ಲೇ ಕೂತ್ಕೋಬೇಕು ಅಂತ ಹೇಳಿ ಹಠ ಮಾಡ್ತಾಳೆ. ಅವಳು ಕೂತ್ಕೋತಿದ್ದಾಗೆ ಆರ್ಸ್ ಔಟ್ ಆಫ್ ಕಂಟ್ರೋಲ್ ಆಗುತ್ತೆ. ಚೀಫಾನ ಕರ್ಕೊಂಡು ಕಾಡ್ ಕಡೆ ಹೊರಟೋಗುತ್ತೆ. ಅವಳ ಹಿಂದೆಲೆ ಪ್ರಿನ್ಸೆಸ್ ನ ಕಾಪಾಡೋದಿಕ್ಕೆ ಅಂತ ಕೆಲವು ಜನ ಕೂಡ ಹೋಗ್ತಾರೆ. ಚೀಫಾ ಕಾಡೊಳಗಡೆ ಬಂದಿರ್ತಾಳೆ, ಕೂಗ್ತಾ ಇರ್ತಾಳೆ, ಯಾರಾದ್ರೂ ನನ್ನ ಕಾಪಾಡಿ ಅಂತ. ಆರ್ಸ್ ಅವಳನ್ನ ದೂರ ಬಿಸಾಕುತ್ತೆ. ಅವಳು ಕೂಗ್ತಿದ್ದಾಗೆ ಮುಲಾಂಗ್ ಅವನ ಶಕ್ತಿಯಿಂದ ಬೇಗನೆ ಅವಳತ್ರ ಬಂದು ಕೆಳಗಡೆ ಬೀಳ್ದಾಗೆ ಅವಳನ್ನ ಎತ್ಕೋತಾನೆ. ಅವನ ಶಕ್ತಿಯಿಂದ ಅವಳ ಪ್ರಜ್ಞೆ ತಪ್ಪಿಸ್ತಾನೆ. ಅದರಿಂದ ಅವಳು ಅವನನ್ನ ನೋಡೋದಿಕ್ಕಾಗಲ್ಲ. ಒಂದು ಮರದ ಕೆಳಗಡೆ ಕೂರಿಸ್ತಾನೆ. ಅದೇ ಸಮಯದಲ್ಲಿ ಅವನ ಕೈಯಿಂದ ಪವರ್ ಬರೋದಿಕ್ಕೆ ಶುರು ಆಗುತ್ತೆ. ಆಗ ಅವನಿಗೆ ಕನ್ಫರ್ಮ್ ಆಗುತ್ತೆ, ಅವತ್ತು ಮರದ ಮೇಲಿಂದ ಅವನ ಮೇಲೆ ಬಿದ್ದಿದ್ದು ಇದೇ ಹುಡುಗಿ, ನನ್ ಪವರ್ ಬಾಲ್ ಇವಳೊಳಗಡೆ ಇದೆ ಅಂತ. ಅದರಿಂದ ಅವನು ಅವನ ಪ್ರಪಂಚಕ್ಕೆ ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಅವನು ವೀಕ್ ಅಂತ ಅನ್ಕೋತಿರೋದ್ರಿಂದ ಚೀಫಾನ ಅವನ ಕೈಲಿ ಎತ್ಕೊಳ್ಳೋದಿಕ್ಕೆ ಆಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಚೀಫಾ ಬಾಡಿ ಗಾರ್ಡ್ಸ್ ಕೂಡ ಅವಳನ್ನ ಹುಡುಕ್ತಾ ಕಾಡೊಳಗಡೆ ಬರ್ತಾರೆ. ಫಿಲಾಂಗ್ ಮುಲಾಂಗ್ ಇಬ್ರು ಕೂಡ ಬಚ್ಚಿಟ್ಕೋತಾರೆ. ಅವಳ ಬಾಡಿ ಗಾರ್ಡ್ಸ್ ಪ್ರಿನ್ಸಸ್ ಅಂತ ಹೇಳಿ ಎಬ್ಬಿಸ್ತಾರೆ. ಚೀಫಾಗೆ ಕಣ್ಬಿಟ್ಟು ನೋಡಿದ ತಕ್ಷಣ ಶಾಕ್ ಆಗುತ್ತೆ. ನಾನು ಅಷ್ಟು ಎತ್ತರದಿಂದ ಕೆಳಗಡೆ ಬಿದ್ದೆ, ಆದ್ರೂ ಕೂಡ ಸಣ್ಣ ಗಾಯ ಕೂಡ ಆಗಿಲ್ಲ, ಇದು ಹೇಗ್ ಸಾಧ್ಯ? ಆಗ ಬಾಡಿ ಗಾರ್ಡ್ ಹೇಳ್ತಾರೆ, ಪ್ರಿನ್ಸಸ್ ನಾವು ಇಲ್ಲಿಂದ ಬೇಗ ಹೋಗ್ಬೇಕು, ಇಲ್ಲಿ ಜಾಸ್ತಿ ಸಮಯ ಇರೋದು ಒಳ್ಳೇದಲ್ಲ. ಅವನ್ ಮಾತನ್ನ ಕೇಳಿ ಪ್ರಿನ್ಸಸ್ ಅಲ್ಲಿಂದ ಹೊರಟೋಗ್ತಾಳೆ. ಅವ್ರ ಮಾತನ್ನೆಲ್ಲ ಲಿಂಗ್ ಜೋನ್ ಮುಲಾಂಗ್ ಕೇಳಿಸ್ಕೋತಾರೆ. ಅವ್ರಿಗೆ ಅರ್ಥ ಆಗುತ್ತೆ, ಈ ಹುಡುಗಿ ಇಲ್ಲಿನ ಪ್ರಿನ್ಸಸ್, ಇವಳನ್ನ ನೆಕ್ಸ್ಟ್ ಟೈಮ್ ಈಸಿಯಾಗಿ ಹುಡುಕ್ಬೋದು ಅಂತ. ಮುಲಾಂಗ್ ಕೈಲಿ ಪ್ರಾಬ್ಲಮ್ ಶುರುವಾಗುತ್ತೆ. ರಾತ್ರಿ ಕೂಡ ಆಗ್ತಿರೋದ್ರಿಂದ ಅವರು ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಚೀಫಾ ಆಂಟಿ ಪೂರ್ತಿ ಸಿಟಿಗೆಲ್ಲ ಅನೌನ್ಸ್ ಮಾಡಿಸ್ತಾರೆ, ಆದಷ್ಟು ಬೇಗ ಅವ್ರ ಮದ್ವೆ ಆಗೋದ್ರಲ್ಲಿದೆ, ಅವ್ರ ಫ್ಯೂಚರ್ ಪ್ರಿನ್ಸ್ ನ ಹುಡಿಕೊಂಡಿದ್ದಾರೆ. ಅದನ್ನ ಕೇಳಿ ಆ ಜನಗಳಿಗೆಲ್ಲ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಅದು ಅವರಿಗೆ ಬಿಗ್ ನ್ಯೂಸ್ ಆಗಿರುತ್ತೆ. ಮತ್ತೊಂದ್ ಕಡೆ ಚೀಫಾ ಚಿಕ್ಕಮ್ಮ ತುಂಬಾನೇ ಖುಷಿಯಾಗಿರ್ತಾರೆ. ಕೊನೆಗೂ ನಾವು ಚೀಫಾಗೆ ಅವ್ನ್ ಪ್ರಿನ್ಸ್ ನ ಹುಡುಕಿದೀವಿ ಅಂತ ಹೇಳಿ ಬಾಡಿ ಗಾರ್ಡ್ಸ್ ಗೆ ಆರ್ಡರ್ ಮಾಡ್ತಾರೆ. ಎಲ್ಲ ಪ್ಲಾನ್ ಪ್ರಕಾರನೇ ನಡಿಬೇಕು, ಸರಿಯಾಗಿ ಗಮನ ಕೊಟ್ಟು ನೋಡಿ. ಮತ್ತೊಂದ್ ಕಡೆ ಮುಲಾಂಗ್ ಲಿಯೋಜಿನ್ ಇಬ್ರು ಕೂಡ ಚೀಫಾನ ಹುಡುಕ್ತಾ ಅರಮನೆ ಹತ್ರ ಬಂದಿರ್ತಾರೆ. ಚೀಫಾ ಜನರಲ್ ಜೊತೆ ಇರ್ತಾಳೆ. ಅವ್ರ ಚಿಕ್ಕಮ್ಮ ಅವಳಿಗಾಗಿ ಈ ಹುಡುಗನ ಸೆಲೆಕ್ಟ್ ಮಾಡಿರ್ತಾರೆ. ಅವನು ಕಾಡೊಳಗಡೆಯಿಂದ ಬರ್ಬೇಕಾದ್ರೆ ಅವನ ಮೈಗೆ ಗಾಯ ಆಗಿರುತ್ತೆ. ಅದಕ್ಕಾಗಿ ಅವಳು ಮೆಡಿಸನ್ ನ ತಯಾರು ಮಾಡ್ತಿರ್ತಾಳೆ. ಇಬ್ರು ನಾರ್ಮಲ್ ಆಗಿ ಮಾತಾಡ್ತಿರ್ತಾರೆ. ಚೀಫಾ ಬಾಡಿ ಗಾರ್ಡ್ಸ್ ಅಲ್ಲೇ ನಿಂತ್ಕೊಂಡು ಅವ್ರನ್ನ ಅಬ್ಸರ್ವ್ ಮಾಡ್ತಾರೆ. ಎಲ್ಲ ನಾರ್ಮಲ್ ಆಗಿ ನಡೀತಾ ಇದೆ. ಇವರಿಬ್ರು ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ಲಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಚೀಫಾಗೆ ಅವಳ ಬಾಡಿ ಗಾರ್ಡ್ಸ್ ಅಲ್ಲಿಂದ ಹೋಗಿರೋದು ಗೊತ್ತಿರೋದಿಲ್ಲ. ಅವಳು ಹೇಳ್ತಾಳೆ, ನನ್ನನ್ನ ಕ್ಷಮಿಸಿ, ನಾನ್ ನಿಮ್ ಜೊತೆ ಮದ್ವೆ ಆಗೋದಿಕ್ಕಾಗಲ್ಲ. ಅದನ್ನ ಕೇಳ್ತಿದ್ದಾಗೆ ಜನರಲ್ಗೆ ಕೋಪ ಬರುತ್ತೆ. ಅವನು ಹೇಳ್ತಾಳೆ, ನಿನಗೆ ಗೊತ್ತಾ ನಾನು ಎಷ್ಟು ಕಷ್ಟಪಟ್ಟು ನಿನಗಾಗಿ ಸೆಲೆಕ್ಟ್ ಆಗಿದ್ದೀನಿ ಈ ರಾಜ್ಯಕ್ಕೆ ಫ್ಯೂಚರ್ ಕಿಂಗ್ ಆಗೋದಿಕ್ಕೆ, ಆದ್ರೆ ನೀನ್ ನನ್ನನ್ನ ಮದ್ವೆ ಆಗೋದಿಲ್ಲ ಅಂತ ಹೇಳಿ ಎಷ್ಟು ಈಸಿಯಾಗಿ ರಿಜೆಕ್ಟ್ ಮಾಡ್ತಿದ್ಯಾ ಅಂತ ಹೇಳಿ ಅವಳ ಕೈನ ಇಟ್ಕೊಂಡು ಫೋರ್ಸ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಆಗ ಚೀಫಾ ಅವಳ ಮುಖಕ್ಕೆ ಏನನ್ನೋ ಎರ್ಚಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾಳೆ. ಆದ್ರೆ ಜಾಸ್ತಿ ಸಮಯ ಅವನಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ. ಅವನ ಕೈಲಿ ಸಿಕ್ಕಾಕೊಂಡ್ಬಿಡ್ತಾಳೆ. ಅವನು ಹೇಳ್ತಾನೆ, ನನ್ನಿಂದ ತಪ್ಪಿಸ್ಕೊಂಡು ಎಲ್ಲೋಗ್ತೀಯ ನೀನು? ಇವತ್ತೊಂದು ರಾತ್ರಿ ನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನನ್ನ ಜೊತೆ ಮದುವೆ ಆಗೋದನ್ನ ಯಾರು ಕೂಡ ತಡೆಯೋದಿಕ್ಕಾಗಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿ ಚೀಫಾಗೆ ಬೇಜಾರಾಗುತ್ತೆ, ಕೋಪ ಕೂಡ ಬರುತ್ತೆ. ಜೋರಾಗಿ ಕಿರ್ಚೋದಿಕ್ಕೆ ಶುರು ಮಾಡ್ತಾಳೆ. ಅದು ಮುಲಾಂಗೋ ಕೂಡ ಕೇಳಿಸುತ್ತೆ. ಫಾಸ್ಟ್ ಆಗಿ ಅವಳ ಹತ್ರ ಬಂದು ಜನರಲ್ಲಿಂದ ಅವಳನ್ನ ಸೇವ್ ಮಾಡ್ತಾನೆ. ಆಗ ಅವಳು ಕೇಳ್ತಾಳೆ, ನೀನ್ ಯಾರು? ಆಗ ಮುಲಾಂಗ್ ಹೇಳ್ತಾನೆ, ನಾನ್ ನಿನ್ನ 4 ವರ್ಷದಿಂದ ಹುಡುಕ್ತಾ ಇರೋನು. ಆಗ ಜನರಲ್ ಹೇಳ್ತಾರೆ, ನೀನ್ ಯಾರೇ ಆಗಿರು ನನ್ನ ದಾರಿಯಿಂದ ಹೊರಟೋಗು, ಅವಳು ನನ್ನವಳು, ನಿನಗೆ ಗೊತ್ತಿಲ್ಲ ನಾನು ಯಾರು ಅಂತ. ಅದನ್ನ ಕೇಳ್ತಿದ್ದಾಗೆ ಅವನ ಶಕ್ತಿಯಿಂದ ಜನರಲ್ನು ಕೂಡ ಪ್ರಜ್ಞೆ ತಪ್ಪಿಸ್ತಾನೆ. ಅದನ್ನ ನೋಡಿ ಚೀಫಾಗೆ ತುಂಬಾನೇ ಭಯ ಆಗುತ್ತೆ. ನಿನ್ನ ಹತ್ರ ಶಕ್ತಿ ಕೂಡ ಇದೆಯಾ, ನೀನ್ ಯಾರು ಅಂತ ಕೇಳ್ತಾಳೆ. ಆಗ ಮುಲಾಂಗ್ ಹೇಳ್ತಾನೆ, ನಿನ್ ಫ್ಯೂಚರ್ ಅಂತ ಹೇಳಿ ಅವಳ ಪ್ರಜ್ಞೆ ಕೂಡ ತಪ್ಪಿಸ್ತಾನೆ. ಅವಳು ಕೂಕೊಂಡಿದ್ದನ್ನ ಕೇಳಿಸ್ಕೊಂಡು ಅವಳ ಬಾಡಿ ಗಾರ್ಡ್ ಬಂದು ಮುಲಾಂಗ್ ಮೇಲೆ ಅಲ್ಲೇ ಮಾಡೋದಿಕ್ಕೆ ನೋಡ್ತಾನೆ. ಅಷ್ಟರಲ್ಲಿ ಲಿಯೋಜಿನ್ ಬಂದು
ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿ ಕೆಳಗಡೆ ಬೀಳಿಸ್ತಾನೆ. ಅವನ ಹತ್ರ ಕೂಡ ಪವರ್ ಇರುತ್ತೆ. ಅವನ ಹತ್ರ ಇದ್ದ ID ಕಾರ್ಡನ್ನು ಕೂಡ ತಗೋತಾನೆ, ಯಾಕಂದ್ರೆ ನೆಕ್ಸ್ಟ್ ಟೈಮ್ ಬಂದ್ರೆ ಇದು ಸಹಾಯಕ್ಕೆ ಬೇಕಾಗುತ್ತೆ ಅಂತ. ಫೈನಲಿ ಚೀಫನ ಕರ್ಕೊಂಡು ಅವ್ರ ಪ್ರಪಂಚಕ್ಕೆ ಬರ್ತಾರೆ. ಮುಲಾಂಗ್ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ, ಯಾಕಂದ್ರೆ ಚೀಫನ ಎತ್ಕೊಂಡ್ ಬಂದಿರ್ತಾನೆ. ಅವ್ರ ಪ್ರಪಂಚಕ್ಕೆ ಬರೋದಕ್ಕೆ ಅವನ ಶಕ್ತಿನೆಲ್ಲ ಉಪಯೋಗಿಸಿರ್ತಾನೆ. ಅದರಿಂದ ಅವನ ಬಾಡಿಲಿ ಪವರ್ ಕಡಿಮೆ ಆಗ್ತಿರುತ್ತೆ. ಚೀಫನ ಎತ್ಕೊಳ್ಳೋದಿಕ್ಕೆ ಅವನ ಕೈಲಿ ಆಗ್ತಿರೋದಿಲ್ಲ, ಅಲ್ಲೇ ಮಲಗಿಸ್ತಾನೆ. ಆಗ ಲಿಯೋಜನ್ ಹೇಳ್ತಾನೆ, ಕಿಂಗ್ ನೀವೀಗ ಲಾಯಲ್ ಪ್ಲಸ್ಗೆ ಹೋಗೋಣ, ನಿಮ್ಗಾಗಿ ಮೆಡಿಸನ್ ನ ರೆಡಿ ಮಾಡ್ತೀನಿ. ಈ ಹುಡುಗಿ ಚಿಂತೆನ ಮಾಡಬೇಡಿ, ನಮ್ ಸರ್ವೆಂಟ್ಗೆ ಹೇಳಿದ್ರೆ ಪ್ಯಾಲೇಸ್ಗೆ ಕರ್ಕೊಂಡ್ ಬರ್ತಾರೆ ಅಂತ ಹೇಳ್ತಾರೆ. ಮುಲಾಂಗ್ ಕೂಡ ಅವನ ಮಾತಿಗೆ ಒಪ್ಕೊಂಡು ಅವನ ಜೊತೆ ಅಲ್ಲಿಂದ ಹೊರಟೋಗ್ತಾನೆ. ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಮುಲಾಂಗ್ ಅವನ್ ಪವರ್ ಬಾಲ್ ನ ಕಳ್ಕೊಂಡಾಗ ಚೀಫಾನ ಎತ್ಕೊಂಡ್ ಬರೋದಕ್ಕೆ ಅವನ ಕೈಲಿ ಆಗ್ತಿರಲ್ಲ. ಆಗ್ಲೇ ಬೇರೆ ಜನಗಳು ಅವನ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಆ ಸಮಯದಲ್ಲಿ ಚೀಫಾನ ಕರ್ಕೊಂಡ್ ಬರೋದಿಕ್ಕಾಗ್ದಲೆ ಅಲ್ಲಿಂದ ವಾಪಸ್ ಬಂದಿರ್ತಾನೆ. ಆಗ್ಲಿಂದ ಚೀಫಾನ ಹುಡುಕ್ತಾ ಇರ್ತಾನೆ. ಫೈನಲಿ ಅವನಿಗೆ ಅವಳು ಸಿಕ್ಕಿರ್ತಾಳೆ. ಸ್ವಲ್ಪ ಸಮಯ ಆದ್ಮೇಲೆ ಅವಳಿಗೆ ಪ್ರಜ್ಞೆ ಬರುತ್ತೆ. ಕಣ್ಬಿಟ್ಟು ನೋಡಿ ಶಾಕ್ ಆಗ್ತಾಳೆ. ನಾನು ಇಷ್ಟು ರಾತ್ರಿಲಿ ಕಾರ್ಡ್ಗೆ ಹೇಗ್ ಬಂದೆ, ನನ್ನನ್ನ ಯಾರು ಕರ್ಕೊಂಡ್ ಬಂದ್ರು? ಅವಳಿಗೆ ಗೊತ್ತಿರೋದಿಲ್ಲ ಅವಳು ಬೇರೆ ಪ್ರಪಂಚದಲ್ಲಿದ್ದಾಳೆ ಅಂತ. ವಾಪಸ್ ಹೋಗೋದಿಕ್ಕೆ ದಾರಿ ಹುಡುಕ್ತಾಳೆ, ಆದ್ರೆ ಎಲ್ಲೂ ಕೂಡ ದಾರಿ ಸಿಗೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಹುಡುಗಿ ಬರ್ತಾಳೆ. ಇವಳನ್ನ ಮುಲಾಂಗ್ ಅವಳ ಹತ್ರ ಕಳಿಸಿರ್ತಾನೆ. ಈ ಹುಡುಗಿ ಹೆಸರು ಆಂಕ್ಷಿ. ಅವಳು ಹೇಳ್ತಾಳೆ, ಪ್ರಿನ್ಸಸ್ ನೀವೇನು ಭಯ ಪಡ್ಬೇಡಿ, ನಿಮ್ಮನ್ನ ನಾನು ಪ್ಯಾಲೇಸ್ಗೆ ಕರ್ಕೊಂಡು ಹೋಗ್ತೀನಿ. ಅದನ್ನ ಕೇಳಿ ಚೀಫಾಗೆ ಖುಷಿ ಆಗುತ್ತೆ. ಅವಳು ಅನ್ಕೋತಾಳೆ ಅವಳನ್ನ ಕರ್ಕೊಂಡು ಹೋಗೋದಿಕ್ಕೆ ಅವ್ರ ಆಂಟಿ ಕಳ್ಸಿದ್ದಾರೆ ಅಂತ, ಕೂತ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾಳೆ. ಅದಕ್ಕಿಂತ ಮೊದಲು ಅವಳನ್ನ ಕೇಳ್ತಾಳೆ, ನೀನ್ ಯಾರು? ನಿನ್ನ ಇಲ್ಲಿವರೆಗೂ ದಾಶಿಯಾ ಪ್ಯಾಲೇಸ್ ನಲ್ಲಿ ಯಾವತ್ತೂ ಕೂಡ ನೋಡೇ ಇಲ್ಲ. ಆಗ ಆಂಕ್ಷಿ ಹೇಳ್ತಾಳೆ, ಯಾವ ದಾಶಿಯಾ ಪ್ಯಾಲೇಸ್? ನಾನು ಇದನ್ನ ಮೊದಲನೇ ಸಾರಿ ಕೇಳ್ತಿದ್ದೀನಿ ಅಂತ ಹೇಳ್ತಾಳೆ. ಆಗ ಚೀಫಾಗೆ ಅರ್ಥ ಆಗುತ್ತೆ, ಹುಡುಗಿ ಬೇರೆ ಕಡೆಯಿಂದ ಬಂದಿದ್ದಾಳೆ, ನನ್ನನ್ನ ಕಿಡ್ನಾಪ್ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡು ಅವಳಿಗೆ ಹೇಳ್ತಾಳೆ, ನನ್ಗೆ ಹೊಟ್ಟೆ ನೋವಾಗ್ತಿದೆ, ನೀನು ಇಲ್ಲೇ ಇರು, ನಾನು ಬೇಗ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಆಂಕ್ಷಿ, ಪ್ರಿನ್ಸಸ್ ನೀವು ಎಲ್ಲಿದ್ದೀರಾ, ಯಾಕೆ ಇಷ್ಟೊತ್ತು ಅಂತ ಹೇಳಿ ಕೂಗ್ತಾ ಇರ್ತಾಳೆ. ಚೀಫಾ ಅವಳ ಕೈಯಿಂದ ತಪ್ಪಿಸ್ಕೊಂಡು ತುಂಬಾ ದೂರ ಬಂದಿರ್ತಾಳೆ. ಕೆಳಗಡೆ ಸ್ಕಿಪ್ ಆಗಿ ಬಿದ್ದೋಗ್ತಾಳೆ. ಅವಳ ವಾಯ್ಸು ಆಂಕ್ಷಿಗೂ ಕೂಡ ಕೇಳಿಸುತ್ತೆ. ವಾಯ್ಸು ಕೇಳಿಸ್ತಿದ್ದಾಗೆ ಒಂದು ಸೆಕೆಂಡ್ ಅಲ್ಲಿ ಅವಳ ಹತ್ರ ಓಡ್ಕೊಂಡ್ ಬರ್ತಾಳೆ. ಪ್ರಿನ್ಸಸ್ ನೀವು ಆರಾಮಾಗಿದ್ದೀರಾ ಅಂತ ಕೇಳ್ತಾಳೆ. ಚೀಫ್ ಆಗಿ ಅವಳು ಅಷ್ಟು ಬೇಗ ಬಂದಿದ್ದನ್ನ ನೋಡಿ ಶಾಕ್ ಆಗುತ್ತೆ. ನೀನು ಇಷ್ಟು ಬೇಗ ಬರೋದಕ್ಕೆ ಹೇಗ್ ಸಾಧ್ಯ ಅಂತ ಕೇಳ್ತಾಳೆ. ಆಗ ಆಂಕ್ಷಿ ಅವಳ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ, ಪ್ರಿನ್ಸಸ್ ನೀವು ನನ್ನ ಜೊತೆ ಬರ್ಲೇಬೇಕು, ಇಲ್ಲ ಅಂದ್ರೆ ಕಿಂಗ್ ನಮ್ಗೆ ಪನಿಷ್ಮೆಂಟ್ ಕೊಡ್ತಾರೆ. ಚೀಫ್ ಆಗು ಕೂಡ ಅಲ್ಲಿಂದ ತಪ್ಪಿಸ್ಕೋಬೇಕಾಗಿರುತ್ತೆ. ಅವಳ ಮಾತ್ಗೆ ಒಪ್ಕೋತಾಳೆ. ಆದ್ರೂ ಕೂಡ ಅವಳಿಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ಅವಳನ್ನ ಕೇಳ್ತಾಳೆ, ನೀನ್ ಅಷ್ಟು ಬೇಗ ಬರೋದಕ್ಕೆ ಹೇಗ್ ಸಾಧ್ಯ ಅಂತ ಕೇಳ್ತಾಳೆ. ಆಗ ಆಂಕ್ಷಿ ಹೇಳ್ತಾಳೆ, ಯಾಕಂದ್ರೆ ನಾನೊಂದು ಕ್ಯಾಟು. ಚೀಫ್ ಆಗಿ ಅವಳ ಮಾತ್ ಕೇಳಿ ಶಾಕ್ ಆಗುತ್ತೆ. ಅವಳು ಅನ್ಕೋತಾಳೆ ಇವಳ ಜೊತೆ ತಮಾಷೆ ಮಾಡ್ತಾಳೆ ಅಂತ. ಅದರಿಂದ ಅವಳು ಹೇಳ್ತಾಳೆ, ನಾನೊಂದು ರ್ಯಾಬಿಟ್. ಕೊನೆಗೂ ಚೀಫಾ ಆಂಕ್ಷಿ ಜೊತೆ ರಥದಲ್ಲಿ ಕೂತ್ಕೋತಾಳೆ. ರಥ ತುಂಬಾನೇ ಸ್ಪೀಡ್ ಆಗಿ ಹೋಗ್ತಿರುತ್ತೆ. ಚೀಫ್ ಆಗಿ ಅರ್ಥ ಆಗೋದಿಲ್ಲ ಇವರೆಲ್ಲ ಇಷ್ಟು ಫಾಸ್ಟ್ ಆಗಿ ಹೇಗ್ ಹೋಗೋದಿಕ್ಕೆ ಸಾಧ್ಯ ಅಂತ. ಆಗ ಆಂಕ್ಷಿ ಹೇಳ್ತಾಳೆ, ಇವರೆಲ್ಲ ಆರ್ಸ್ ಅಂತ. ಅವಳ ಮಾತ್ ಕೇಳಿ ಚೀಫ್ ಆಗಿ ಮತ್ತೆ ತಲೆ ಕೆಡುತ್ತೆ. ಅವಳು ಅನ್ಕೋತಾಳೆ ಇವರೆಲ್ಲ ಅನಿಮಲ್ಸ್ ಆಗೋದಿಕ್ಕೆ ಹೇಗ್ ಸಾಧ್ಯ ಅಂತ. ಆಗ ಆಂಕ್ಷಿ ಹೇಳ್ತಾಳೆ, ನಮ್ ಕಿಂಗ್ ಒಬ್ಬ ವೂಲ್ಫ್ ಅಂತ. ಆಗ ಚೀಫಾ ಹೇಳ್ತಾಳೆ, ಒಂದು ವೂಲ್ಫ್ ನಿಮ್ ಕಿಂಗ್ ಆಗೋದಿಕ್ಕೆ ಹೇಗ್ ಸಾಧ್ಯ, ನೀನು ತಮಾಷೆ ಮಾಡ್ತಿಲ್ಲ ತಾನೆ. ಅಷ್ಟರಲ್ಲಿ ಇವರಿಬ್ರು ಬೀಚ್ ಸಿಟಿನ ತಲುಪ್ತಾರೆ. ಆಂಕ್ಷಿ ಅವಳ ಕೈನ ಇಟ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಚೀಫಾ ಅಲ್ಲಿನ ಜನಗಳನ್ನ ನೋಡ್ತಾರೆ. ಅವ್ರು ತುಂಬಾ ವಿಚಿತ್ರವಾಗಿರ್ತಾರೆ. ಅವ್ರನ್ನೆಲ್ಲ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಈ ವ್ಯಕ್ತಿ ಈಗ ಯಾಕಿದ್ದಾನೆ, ಇದನ್ನ ಯಾಕೆ ನಿಂತಿದ್ದಾನೆ ಅಂತ ಕೇಳ್ತಾಳೆ. ಆಗ ಆಂಕ್ಷಿ ಹೇಳ್ತಾಳೆ, ಯಾಕಂದ್ರೆ ಇವನೊಬ್ಬ ಪ್ಯಾಂಡಾ ಅಂತ. ಇದನ್ನೆಲ್ಲ ಕೇಳ್ತಾ ಇದ್ರೆ ಅವಳಿಗೆ ತುಂಬಾನೇ ವಿಚಿತ್ರ ಅನಿಸ್ತಾ ಇರುತ್ತೆ. ಇವರಿಬ್ರು ಮಾತಾಡ್ಕೊಂಡು ಹೋಗ್ತಿದ್ರೆ ಈ ಹುಡ್ಗಿ ತುಂಬಾ ಸಮಯದಿಂದ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾಳೆ. ಅವರಿಬ್ರು ಹೋಗ್ತಿರ್ಬೇಕಾದ್ರೆ ಚೀಫ್ ಆ ಕಣ್ಣಿಗೆ ಒಂದು ಬ್ಯೂಟಿ ಪಾರ್ಲರ್ ಕಾಣಿಸುತ್ತೆ. ಆಂಕ್ಷಿನ ಇಲ್ಲಿ ಕಳಿಸಿ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಹೇಳಿ ಆಂಕ್ಷಿನ ಬ್ಯೂಟಿ ಪಾರ್ಲರ್ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ನೀನೊಂದು ಕ್ಯಾಟ್ ಅಲ್ವಾ, ಅದರಿಂದ ತುಂಬಾ ಚೆನ್ನಾಗಿ ರೆಡಿ ಆಗ್ಬೇಕು, ಯಾಕಂದ್ರೆ ನಿನ್ಗೆ ಬಾಯ್ ಫ್ರೆಂಡ್ ಇರ್ಲೇಬೇಕಲ್ವಾ, ಅವನಿಗಾಗಿ ಮೇಕಪ್ ಮಾಡಿಸ್ಕೋ ಅಂತ ಹೇಳ್ತಾಳೆ. ಆಗ ಆಂಕ್ಷಿ ಹೇಳ್ತಾಳೆ, ನನ್ಗೆ ಯಾರು ಕೂಡ ಬಾಯ್ ಫ್ರೆಂಡ್ ಇಲ್ಲ, ಕಿಂಗ್ ರೈಟ್ ಹ್ಯಾಂಡ್ ಲಿಯಜನ್ ಅಂತೂ ಸ್ವಲ್ಪ ಕೂಡ ಇಷ್ಟ ಪಡೋದಿಲ್ಲ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಚೀಫಾಗೆ ಅರ್ಥ ಆಗುತ್ತೆ, ಕಿಂಗ್ ರೈಟ್ ಹ್ಯಾಂಡ್ ಲಿಯಜನ್ ಅಂದ್ರೆ ಇವಳಿಗೆ ಇಷ್ಟ ಅಂತ. ಇವಳ ಮಾತಿಂದ ಅವಳನ್ನ ಸಿಕ್ಕಾಕಿ ಫೋರ್ಸ್ ಮಾಡಿ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಲೈನ್ ಅಲ್ಲಿ ನಿಲ್ಸಿ ಚೀಫಾ ಅವಳ ಕೈಲಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗ್ತಾಳೆ. ಅವಳು ಓಡ್ತಿರ್ಬೇಕಾದ್ರೆ ಎದುರುಗಡೆಯಿಂದ ಬಂದ ಲೇಡಿಗೆ ಗುದ್ಬಿಡ್ತಾಳೆ. ಆ ಲೇಡಿ ಅವಳ ಕೈನ ಇಟ್ಕೊಂಡು ಅವಳ ದೇಹದಿಂದ
ಅಲ್ಲಿಂದ ಬರ್ತಿರೋ ಸ್ಮೆಲ್ ನ ನೋಡ್ತಾ ಕೇಳ್ತಾರೆ, ನೀನ್ ಯಾರು, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಆಗ ಚೀಫಾ ಹೇಳ್ತಾಳೆ, ನಾನ್ ಬೇರೆ ಪರ್ಫ್ಯೂಮ್ ನ ಯೂಸ್ ಮಾಡಿದೀನಿ, ಅದಕ್ಕೆ ನಿಮ್ಗೆ ಈ ರೀತಿ ಅನ್ನಿಸ್ತಾ ಇದೆ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾಳೆ. ಇದನ್ನೆಲ್ಲ ಮೇಲ್ಗಡೆ ನಿಂತ್ಕೊಂಡು ಬೀಸ್ಟ್ ಕಿಂಗ್ ಮುಲಾಂಗ್ ಆನ್ ರೈಟ್ ಹ್ಯಾಂಡ್ ಲಿಯೋಜಿನ್ ನೋಡ್ತಾ ನಿಂತಿರ್ತಾರೆ. ಆಗ ಲಿಯೋಜಿನ್ ಹೇಳ್ತಾನೆ, ಇಲ್ಲಿನ ಜನಗಳಿಗೆ ಈ ಹುಡುಗಿ ಒಬ್ಬ ಮನುಷ್ಯಲು ಅಂತ ಗೊತ್ತಾದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ, ಅವಳನ್ನ ಇಲ್ಲಿರೋದಿಕ್ಕೆ ಬಿಡೋದಿಲ್ಲ. ಆಗ ಮುಲಾಂಗ್ ಹೇಳ್ತಾನೆ, ಈ ಹುಡುಗಿಗೆ ಯಾರು ಕೂಡ ಪ್ರಾಬ್ಲಮ್ ಮಾಡ್ದಾಗೆ ನಾನು ನೋಡ್ಕೋತೀನಿ. ಆಗ ಲಿಯೋಜಿನ್ ಕೇಳ್ತಾನೆ, ಅದು ಹೇಗೆ? ಆಗ ಮುಲಾಂಗ್ ಅವ್ನ್ ಪ್ಲಾನ್ ಹೇಳ್ತಾನೆ, ನಾನ್ ಈ ಹುಡುಗಿನ ಮದ್ವೆ ಮಾಡ್ಕೊಂಡು ನಾನು ಹೆಂಡತಿ ಮಾಡ್ಕೋತೀನಿ, ಆಗ ನನ್ ಪವರ್ ಬಾಲ್ ಸಿಗುತ್ತೆ. ಅವ್ನ್ ಮಾತ್ ಕೇಳಿ ಅವ್ನ್ ರೈಟ್ ಹ್ಯಾಂಡ್ಗೆ ಶಾಕ್ ಆಗುತ್ತೆ. ಅವ್ನ್ ಹೇಳ್ತಾನೆ, ನಮ್ ಕಿಂಗ್ ಒಬ್ಬ ಮನುಷ್ಯಲು ಮದ್ವೆ ಆಗದ, ಇದು ಹೇಗ್ ಸಾಧ್ಯ? ಆಗ ಮುಲಾಂಗ್ ನಗ್ತಿರ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.